ಹರಿ ಓಂ ಸ್ನೇಹಿತರೆ, ನಾವು ಬಂದಿದ್ದೀವಿ ಇವತ್ತು ಮಾಲ್ ಆಫ್ ಏಷ್ಯಾಗೆ. ಇದೊಂಥರ ಮಾಲ್ಗಳ ರಾಜ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಮಂತ್ರಿ ಮಾಲು, ಒರಿಯನ್ ಮಾಲು, ಫೋರಮ್ ಮಾಲು, ರಾಯಲ್ ಮೀನಾಕ್ಷಿ ಮಾಲ್ ಕೂಡ ನಾವು ನೋಡಿದ್ದೀವಿ. ಆದರೆ ಇದೊಂಥರ ಸ್ಪೆಷಲ್ ಮಾಲು ಅಂತಲೇ ಹೇಳ್ಬೋದು. ನೀವೇನಾದರೂ ಮಾಲ್ ಆಫ್ ಏಷ್ಯಾನ ನೋಡಿಲ್ವಾ? ಹಾಗಾದರೆ ಈ ವಿಡಿಯೋನ ಫುಲ್ ನೋಡಿ. ಮಾಲ್ ಆಫ್ ಏಷ್ಯಾನ ನೀವೇ ತಿರುಗಾಡಿದಷ್ಟು ಎಕ್ಸ್ಪೀರಿಯೆನ್ಸ್ ನಿಮಗಾಗುತ್ತೆ. ಮಾಲ್ನ ಕಂಪ್ಲೀಟಾಗಿ ಕವರ್ ಮಾಡಿದ್ದೀವಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಮಾಲ್ಗಳ ಸಂಸ್ಕೃತಿ ಭಾಳ ಕಮ್ಮಿ ಆಗ್ತಾ ಬರ್ತಾ ಇದೆ. 2008, 9, 10ನೇ ಇಸ್ವಿ ಸಮಯದಲ್ಲಿ ಭಾಳ ಪೀಕಲ್ಲಿತ್ತು ಸ್ನೇಹಿತರೆ. ನಾವೆಲ್ಲರೂ ಕೂಡ ಮಾಲಿಗೆ ಹೋಗ್ಬೇಕು ಅಂತ ಅಂದ್ಕೊತಿದ್ವಿ. ಮಾಲಿಗೆ ಹೋಗ್ತಾ ಇದ್ವಿ ಸಾಟರ್ಡೆ ಸಂಡೇಸ್ ಬಂದರೆ. ಆದರೆ ಇವತ್ತಿನ ಯೂತ್ಸ್ ಕೂಡ ಮಾಲ್ನ ಜಾಸ್ತಿ ಆಯ್ಕೆ ಮಾಡೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇರುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಮಾಲ್ಗಳ ಹೊಂದಿರುವ ನಗರಗಳಲ್ಲಿ ನಮ್ಮ ಬೆಂಗಳೂರಿಗೆ 2ನೇ ಸ್ಥಾನ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮ್ಮ ಬೆಂಗಳೂರು ಅತ್ಯಂತ ಮಾಲ್ಗಳ ಭರಿತ ಸಿಟಿ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿನ ದುಬಾರಿ ವೆಚ್ಚ ಇರ್ಬೋದು, ಮತ್ತು ಅವರು ತೆಗೆದುಕೊಳ್ಳುವ ಪಾರ್ಕಿಂಗ್ ಚಾರ್ಜಿಂದಲೂ ಸೇರಿ ಭಾಳಷ್ಟು ದುಬಾರಿ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ, ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಭಾಳ ಹಣವನ್ನು ವ್ಯಯಿಸಬೇಕಾಗುತ್ತೆ. ಅಲ್ಲಿನ ಫುಡ್ ಕೋರ್ಟ್ಗಳಲ್ಲೂ ಕೂಡ ಭಾಳ ದುಬಾರಿಯಾಗಿರುತ್ತೆ. ಆದರೆ ಕೆಲವೊಂದು ಬ್ರ್ಯಾಂಡ್ಸು, ಈ ಬರ್ಗರ್ ಕಿಂಗ್ ಇರ್ಬೋದು, ಅಂಥವರಲ್ಲೆಲ್ಲ ತಿನ್ಬೋದು. ಆದರೆ ಇನ್ನು ಮಿಕ್ಕಿದ ಬ್ರ್ಯಾಂಡ್ಗಳೆಲ್ಲ ತುಂಬಾ ದುಬಾರಿ ರೇಟ್ಗಳನ್ನ ಇಟ್ಟಿರ್ತಾರೆ. ಅದೇ ರೀತಿ ಮಲ್ಟಿಪ್ಲೆಕ್ಸ್ ಅಂತ ವಿಚಾರಕ್ಕೆ ಬಂದರೆ, ಮಲ್ಟಿಪ್ಲೆಕ್ಸ್ ಒಂದು ಚೆನ್ನಾಗಿ ಕ್ಲಿಕ್ ಆಗಿರುವಂಥ ಒಂದು ಸಿನಿಮಾ ನೋಡಲಿಕ್ಕೆ ಇಲ್ಲಿ ಜನಗಳು ಬರುವಂಥದ್ದು. ಅದನ್ನು ಬಿಟ್ಟರೆ ಬೇರೆದಕ್ಕೆ ಎಲ್ಲ ಯಾರಿಗೂ ಕೂಡ ಇಷ್ಟಪಡೋದಿಲ್ಲ. ನಾವಂತೂ ಸಿನಿಮಾಗಳನ್ನ ನೋಡಲಿಕ್ಕೆ ಮಾಲ್ಗಳನ್ನೇ ಆಯ್ಕೆ ಮಾಡ್ಕೊತೀವಿ. ಅದನ್ನು ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳನ್ನು ನಾವು ಮಾಲ್ನಲ್ಲಿ ಮಾಡೋದಿಲ್ಲ. ಕಾರಣ ದುಬಾರಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಮಾಲ್ಗಳು ಕ್ಲೋಸ್ ಆಗುವ ಪರಿಸ್ಥಿತಿಗೆ ಈಗಾಗಲೇ ತಲುಪಿದ್ದಾವೆ. ಆದರೆ ಈ ಮಾಲು ಆ ರೀತಿಯಾಗಿಲ್ಲ. ಇಲ್ಲಿ ಭಾಳ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಜಗಮಗ ಲೈಟ್ಗಳು ಮತ್ತು ಅತ್ಯಾಕರ್ಷಕ ಒಂದು ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು. ನೀವು ನೋಡ್ತಾ ಇದ್ದೀರಾ, ಎಂಥ ಅದ್ಭುತವಾದ ಒಂದು ಮಾಲ್ ಅಂತ ಹೇಳಿದ್ರೆ ಖಂಡಿತ ಎಲ್ಲರೂ ಕೂಡ ಒಮ್ಮೆ ಈ ಮಾಲ್ಗೆ ವಿಸಿಟ್ ಮಾಡಲೇಬೇಕು ಸ್ನೇಹಿತರೆ. ಇತ್ತೀಚೆಗೆ ನಾನು ನೋಡಿದಂಥ ಅತ್ಯಂತ ಜನಭರಿತ ಮಾಲ್ ಅಂತಂದರೆ ಅದು ಮಾಲ್ ಆಫ್ ಏಷ್ಯಾ ಸ್ನೇಹಿತರೆ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ್ದೀನಿ ಬೆಂಗಳೂರಲ್ಲಿ ತುಂಬ ಮಾಲ್ಗಳಿದೆ ಅಂತ. ಆ ಎಲ್ಲ ಮಾಲ್ಗಳಿಗೂ ಕೂಡ ಇದು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದರೆ ಅತ್ಯಂತ ಲಕ್ಸರಿಯಸ್ಟ್ ಮಾಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ತುಂಬಾ ಅತ್ಯಾಕರ್ಷಕ ಆರ್ಕಿಟೆಕ್ಟ್ಸ್ ಡಿಸೈನ್ಸ್ಗಳು ಹೊಂದಿರುವಂಥ ಈ ಮಾಲು ಭಾಳ ಕಣ್ಮನ ಸೆಳೆಯುವಂಥ ಮಾಲ್ ಅಂತಲೇ ಹೇಳ್ಬೋದು. ಯಾವುದೇ ಅರಮನೆಗಿಂತ ಕಮ್ಮಿ ಇಲ್ಲ ಸ್ನೇಹಿತರೆ ಈ ಮಾಲು. ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ ಅಂತ ನಿಮಗೂ ಕೂಡ ಅನಿಸುತ್ತೆ ಈ ಮಾಲ್ನ ಒಳಗಡೆ ಹೋದ ನಂತರ. ಮತ್ತು ಇಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇರುವಂಥದ್ದು. ನೋಡಿ, ಈ ಒಂದು ವ್ಯೂ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ.
ನೋಡಿದ್ರಲ್ಲ ಸ್ನೇಹಿತರೆ, ಮಾಲ್ ಆಫ್ ಏಷ್ಯಾವನ್ನು ನಾವೇನಾದರೂ ಚೆನ್ನಾಗಿ ತೋರಿಸಿದ್ವಿ ಅಂತ ನಿಮಗೇನಾದರೂ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು